ಬಹಳ ದೊಡ್ಡ ಬದಲಾವಣೆ ಆಗಿದೆ ಕೆಇ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ. ಇದನ್ನ ತಿಳಿದುಕೊಳ್ಳಿಲ್ಲಪ್ಪ ಅಂತಂದ್ರೆ ಮೊದಲನೇ ರೌಂಡ್ ಕಾಲಿಟ್ರೆ 100% ನಿಮಗೆ ಟ್ರಬಲ್ ಆಗೇ ಆಗುತ್ತೆ. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ರೌಂಡ್ ನ ತಿಳ್ಕೊಂಡ್ರೆ ನೀವೇನಪ್ಪಾ ಅಂದ್ರೆ ಆಪ್ಷನ್ ಎಂಟ್ರಿ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು. ಅದನ್ನ ಹೇಳಕ್ ಹೋಗ್ತಾ ಇದ್ದೀನಿ. ಯಾರು ಹೊಸದಾಗಿದ್ದೀರಿ ಪೇಜ್ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಎಲ್ಲಾ ವಿದ್ಯಾರ್ಥಿಗಳು ದಯವಿಟ್ಟು ಲೈಕ್ ಮಾಡಿ ಮತ್ತೆ ವಿಡಿಯೋನ ಸೇವ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ. ಎಲ್ಲಾ ಮಕ್ಕಳಿಗೂ ಹೆಲ್ಪ್ ಆಗಲಿ. ಬದಲಾವಣೆ ಏನು ಅಂತ ಹೇಳಕ್ ಹೋಗ್ತಾ ಇದ್ದೀನಿ ನೋಡಿ. ಎರಡನೇ ರೌಂಡ್ ಅಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಿದೆ. ಮೊದಲೆಲ್ಲ ಎರಡನೇ ರೌಂಡ್ಗೆ ನಿಮಗೆ ಆಪ್ಷನ್ಸ್ ಕೊಡ್ತಾ ಇದ್ರು, ಚಾಯ್ಸಸ್ ಕೊಡ್ತಾ ಇದ್ರು. ಕಾಲೇಜ್ ತಗೊಳ್ಬೇಕಾ ಅಥವಾ ಅಪ್ಗ್ರೇಡೇಷನ್ ಮಾಡ್ಕೋಬೇಕಾ, ಇಲ್ಲ ಇದನ್ನ ಕ್ಯಾನ್ಸಲ್ ಮಾಡಿ ಮತ್ತೊಂದು ರೌಂಡ್ಗೆ ಹೋಗ್ಬೇಕು, ಎಲ್ಲ ನಿಮ್ ಬದಲಾವಣೆಗಳು ಇರ್ತಾ ಇತ್ತು. ಆದರೆ ಈ ವರ್ಷದಿಂದ ಆ ರೀತಿ ಇರೋದಿಲ್ಲ. ಎರಡನೇ ರೌಂಡ್ ಅಲ್ಲಿ ಬಂದ ತಕ್ಷಣ ಸಿಕ್ಕಿರುವಂತ ಕಾಲೇಜಿಗೆ ಅಡ್ಮಿಷನ್ ಮಾಡ್ಕೊಳ್ಳೇಬೇಕು. ಈಗ ನನಗೆ ಸಿಕ್ಕಿದೆ, ನನಗೆ ಬೇಡ, ನಾನು ಅಪ್ಗ್ರೇಡ್ ಮಾಡ್ತೀನಿ, ಆ ರೀತಿ ಏನೂ ಆಪ್ಷನ್ ಇಲ್ಲ. ಡೈರೆಕ್ಟ್ ಅಡ್ಮಿಷನ್ ಮಾಡ್ಕೊಳ್ಳೇಬೇಕಾಗತ್ತೆ. ಅಡ್ಮಿಷನ್ ಮಾಡ್ಕೊಂಡವ್ರೆ ನೀವು ಅಪ್ಗ್ರೇಡೇಷನ್ಗಾಗಿ ರೌಂಡ್ 3ಗೆ ಬರಬಹುದು. ಓಕೆ, ಅಂದ್ರೆ ಮೊದಲು ಪ್ರೀವಿಯಸ್ ಇಯರ್ ಇರುವಂತಹ ರೂಲ್ಸ್ ಈ ವರ್ಷ ಇರೋದಿಲ್ಲ. ಇದನ್ನು ಗಮನದಲ್ಲಿ ಇಟ್ಕೊಳ್ಳೇಬೇಕು ನೀವು. ಓಕೆ, ಸೊ ಆಮೇಲೆ ಈಗ ಕಾಲೇಜ್ ಸಿಕ್ಕಿದೆ, ನಾನು ಬಿಡ್ತೀನಿ ಅಂದ್ರೆ ಹಂಗಿಲ್ಲ, ಬೆಟ್ರೆ ಸೀದಾ ಹೊರಗೆ ಹೋಗ್ಬೇಕಾಗತ್ತೆ. ಕೌನ್ಸಿಲಿಂಗ್ ಪ್ರಕ್ರಿಯೆಯಿಂದ ಹೊರಗೆ ಹೋಗ್ಬೇಕಿತ್ತಂದ್ರೆ ನೀವು ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕಿದೆ, ನಾನು ಬೇಡ ಅಂದ್ರೆ ಕೌನ್ಸಿಲಿಂಗ್ ಪ್ರಕ್ರಿಯೆಯಿಂದ ಡೈರೆಕ್ಟ್ ಹೊರಗೆ, ಏನು ಮಾಡಿಲ್ಲ ಅಂದ್ರೆ ಸೀದಾ ಹೊರಗೆ ಹೋಗ್ತೀರಾ. ಅಡ್ಮಿಷನ್ ಕಂಪಲ್ಸರಿ ಇದೆ, ಇದರೊಂದು ಗಮನದಲ್ಲಿ ಇಟ್ಕೊಳ್ಳಿ. ಇನ್ನೊಂದು, ರೌಂಡ್ 1 ಅಲ್ಲಿ ಏನು ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದಾರೆ, ಈಗ ರಿಕ್ವೆಸ್ಟ್ ಮಾಡ್ತಾ ಇದೀನಿ, ಎಲ್ಲಾನು ಮ್ಯಾಕ್ಸಿಮಮ್ ಹೀಗೆ ಆಗ್ಬೇಕು. ಈಗ ಅಂದ್ರೆ ಈವನ್ ಮಾಕ್ ಅಲಾಟ್ಮೆಂಟ್ ಆದ್ಮೇಲೂ ನೀವು ಹಾಕ್ಬಹುದು. ಆದ್ರೆ ಎರಡನೇ ರೌಂಡಿಗೆ ಯಾವ್ದು ರೀತಿ ಕಾಲೇಜ್ ಆಡ್ ಮಾಡಕ್ ಬರಲ್ಲ. ಓನ್ಲಿ ಡಿಲೀಟ್ ಮಾಡಬಹುದು, ಪ್ರಯಾರಿಟಿ ಬದಲಾವಣೆ ಮಾಡ್ಕೊಳ್ಬಹುದು, ನೆನಪಿರ್ಲಿ. ಎರಡನೇ ರೌಂಡಿಗೆ ಹೊಸದಾಗಿ ಏನಾದ್ರು ಕಾಲೇಜ್ ಬಂದು ಹೊಸದಾಗಿ ಏನಾದ್ರು ಕೋರ್ಸ್ ಅವೈಲೇಬಲ್ ಆದ್ರೆ ಮಾತ್ರ ಆಡ್ ಮಾಡಕ್ ಅವೈಲೇಬಲ್ ಮಾಡ್ತಾರೆ, ಇಲ್ಲಾಂದ್ರೆ ಕೊಡೋದಿಲ್ಲ. ಓಕೆ, ಕ್ಲಿಯರ್ ಆಯ್ತು ಅನ್ಕೋತಾ ಇದೀನಿ. ಇದೇ ರೀತಿ ಅಪ್ಡೇಟ್ ನೀಡ್ತಾ ಇರ್ತೇನೆ. ಮೆಡಿಕಲ್ ಸಂಬಂಧಪಟ್ಟಾಗೆ ಸೀರೀಸ್ ರನ್ ಮಾಡ್ತಾ ಇದ್ದಾನೆ. ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಾ KCT ಮತ್ತು ಆಸ್ಪಿರೆಂಟ್ಸ್ಗಳು ಫಾಲೋ ಮಾಡೋದನ್ನ ಮರಿಬೇಡಿ. ಚಲೋ, ಟೇಕ್ ಕೇರ್, ಬಾಯ್.